Hi everyone, welcome to Learn Easily channel. Don't call me Indo-Anglian, a poem by Syed Amanuddin. Syed Amanuddin, Indian poet. He was born in Mysore. ಈ ಒಂದು ವಿಡಿಯೋದಲ್ಲಿ ಸೈಯದ್ ಅಮಾನುದ್ದೀನ್ ರವರ ಡೋಂಟ್ ಕಾಲ್ ಮೀ ಇಂಡೋ-ಆಂಗ್ಲಿಯನ್ ಈ ಒಂದು ಪದ್ಯದ ಕನ್ನಡ ಸರಳ ಸಾರಾಂಶವನ್ನು ನೀಡಲಿದ್ದೇನೆ. ಈ ಪದ್ಯದಲ್ಲಿ ಸೈಯದ್ ಅಮಾನುದ್ದೀನ್ ತನ್ನನ್ನು ಒಬ್ಬ ಇಂಡೋ-ಆಂಗ್ಲಿಯನ್ ಅಂತ ಕರೆಯಬೇಡಿ ಅಂತ ತಿಳಿಸ್ತಾ ಇದ್ದಾರೆ. ಏಕೆಂದರೆ ಇವರು ಭಾರತದ ಮೈಸೂರು ಜಿಲ್ಲೆಯಲ್ಲಿ ಜನಿಸಿ ನಂತರ ಅಮೇರಿಕಾಗೆ ಹೋದಂತಹ ವ್ಯಕ್ತಿ. ಅಲ್ಲಿ ತಮ್ಮ ಬರವಣಿಗೆಗಳನ್ನು ಪ್ರಾರಂಭಿಸ್ತಾರೆ. ಇವರಿಗೆ ಇಂಡೋ-ಆಂಗ್ಲಿಯನ್ ಅಂತಕ್ಕಂತಹ ಒಂದು ಪಟ್ಟವನ್ನು ಕಟ್ತಾರೆ. ಅದನ್ನು ಅವರು ಇಷ್ಟಪಡ್ತಾ ಇಲ್ಲ. ಸೊ ಇಂಡೋ-ಆಂಗ್ಲಿಯನ್ ಅಂದಾಗ ಅವರನ್ನು ಸಂಕುಚಿಸಿ ಒಂದು ವರ್ಗಕ್ಕೆ ಸೀಮಿತಗೊಳಿಸ್ತಕ್ಕಂಥದ್ದನ್ನು ಅವರು ಇಷ್ಟಪಡ್ತಾ ಇಲ್ಲ. ಅವರು ಬರವಣಿಗೆಗಳು, ಅವರ ಪದ್ಯಗಳ ಮೂಲಕ ಅವರ ಒಂದು ಕಲ್ಚರ್, ಭಾರತದ ಕಲ್ಚರ್, ಅವರ ಒಂದು ಐಡೆಂಟಿಟಿಯನ್ನು ಬಳಸ್ತಾ ಇರತಕ್ಕಂಥ ಭಾಷೆಯ ಮೂಲಕ ಅವರನ್ನು ಪ್ರತ್ಯೇಕಿಸಿ ಒಬ್ಬ ಇಂಡೋ-ಆಂಗ್ಲಿಯನ್ ಅಂತಕ್ಕಂಥದ್ದನ್ನು ಅವರು ಒಪ್ತಾ ಇಲ್ಲ. ಆದ್ದರಿಂದ ಈ ಪದ್ಯದ ಮೂಲಕ ಅವರು ಒಂದು ಆರ್ಗ್ಯುಮೆಂಟನ್ನು ನೀಡ್ತಾ ಹೋಗ್ತಾ ಇದ್ದಾರೆ. ಭಾಷೆಯ ಆಧಾರದ ಮೇಲೆ ನನ್ನನ್ನು ಇಂಡೋ-ಆಂಗ್ಲಿಯನ್ ಎಂದು ಪ್ರತ್ಯೇಕಿಸಬೇಡಿ, ನನ್ನನ್ನು ಡಿಫ್ರೆಂಟ್ ಆಗಿ ನೋಡಬೇಡಿ ಅಂತಕ್ಕಂತಹ ಒಂದು ವಿಷಯವನ್ನು ಮಂಡಿಸ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಸೈಯದ್ ಅಮಾನುದ್ದೀನ್ರವರು ಹೇಳ್ತಾ ಇದ್ದಾರೆ, ನೋ, ಐ ಡೋಂಟ್ ವಾಂಟ್ ಟು ಬಿ hodgepodge of culture, a confusion of language, a nullity of imagination, an abortive affair between an Indo and an Anglo. ಇಲ್ಲಿ ಅವರು ಹೇಳಲು ಹೊರಟಿರ್ತಕ್ಕಂಥದ್ದು, ತನ್ನನ್ನು ಒಂದು ಇಂಡೋ-ಆಂಗ್ಲಿಯನ್ ಅಂತ ಕರಿಬೇಡಿ, ನಾನು ಒಬ್ಬ ಮಿಕ್ಸ್ಚರ್ ಆಫ್ ಕಲ್ಚರ್, ಭಾರತ ಹಾಗೂ ಅಮೇರಿಕದ ಕಲ್ಚರ್ನ ಮಿಕ್ಸ್ಚರ್ ಆಗಲು ನಾನು ಬಯಸೋದಿಲ್ಲ ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಇಲ್ಲಿ ಕಲ್ಚರ್ ಅಂದ ತಕ್ಷಣ ಅವರು ಭಾರತದಲ್ಲಿದ್ದು ನಂತರ ಅಮೇರಿಕಾಗೆ ಹೋದಂಥ ವ್ಯಕ್ತಿ ಆಗಿರೋದ್ರಿಂದ ಆ ಎರಡೂ ಕಲ್ಚರ್ಗಳ ಒಂದು ಮಿಕ್ಸ್ಚರ್ ಅನ್ನೋದನ್ನು ನನ್ನನ್ನು ಪ್ರತಿಬಿಂಬಿಸಬೇಡಿ, ನಾನೊಬ್ಬ ಕವಿಯಾಗಿದ್ದೇನೆ, ನನ್ನನ್ನು ಒಂದು ಭಾಷೆಯ ಆಧಾರದ ಮೇಲೆ ನನ್ನನ್ನು ಇಂಡೋ-ಆಂಗ್ಲಿಯನ್ ಅಂತ ಕರೆಯೋಕ್ಕೆ ಹೋಗಬೇಡಿ, ನಾನು ಒಬ್ಬ ಕವಿಯಾಗಿದ್ದು ನಾನು ಫ್ರೀ ಆಗಿರಲು ಬಯಸ್ತೇನೆ, ನನ್ನದೇ ಆಗಿರತಕ್ಕಂತಹ ರೈಮಿಂಗ್ ಸ್ಕೀಮ್, ರೈಟಿಂಗ್ ಸ್ಟೈಲ್ ಎಲ್ಲವನ್ನು ನಾನು ಹೊಂದಿದ್ದೇನೆ. ಆದ್ದರಿಂದ ನನ್ನನ್ನು ಬಂದಿಯಾಗಿಸಬೇಡಿ, ಒಂದು ಭಾಷೆಗೆ ನನ್ನನ್ನು ಬಂದಿಯಾಗಿ ಮಾಡಿ ನನ್ನನ್ನು ಇಂಡೋ-ಆಂಗ್ಲಿಯನ್ ಪೊಯೆಟ್ ಅಂತ ನನ್ನನ್ನು ಕರಿಬೇಡಿ ಅಂತಕ್ಕಂಥದ್ದನ್ನು ಅವರು ತುಂಬ ಸ್ಟ್ರಾಂಗ್ ಆಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಅವರ ಒಂದು ಕಲ್ಚರ್ ಅಂದಾಗ ಭಾರತೀಯ ಒಂದು ಸಂಸ್ಕೃತಿ ಆಗಿರುತ್ತೆ. ಹಾಗೆ ತನ್ನನ್ನು ಒಂದು ಧರ್ಮಕ್ಕೆ ಸೀಮಿತನನ್ನಾಗಿ, ಒಂದು ಭಾಷೆಗೆ ಸೀಮಿತನನ್ನಾಗಿ, ಒಂದು ಪ್ರಾಂತ್ಯಕ್ಕೆ ಲಿಮಿಟ್ ಮಾಡಿ, ಒಂದು ಭಾಷೆಯ ಆಧಾರದ ಮೇಲೆ ನನ್ನನ್ನು ಗುರುತಿಸಬೇಡಿ, ನನಗೆ ಆ ಒಂದು ಇಂಡೋ-ಆಂಗ್ಲಿಯನ್ ಅಂತಕ್ಕಂತಹ ಪಟ್ಟವನ್ನು ನೀಡಬೇಡಿ, ನಾನು ಒಬ್ಬ ಕವಿಯಾಗಿದ್ದೇನೆ, ನಾನು ಫ್ರೀಯಾಗಿ ನನ್ನದೇ ಆಗಿರತಕ್ಕಂತಹ ಒಂದು ಸ್ಟೈಲ್, ಸ್ಕೀಮ್ಸ್ ಎಲ್ಲವನ್ನು ಹೊಂದಿರ್ತೇನೆ, ನಾನೊಬ್ಬ ಪೊಯೆಟ್ ಅಂತಕ್ಕಂಥದ್ದನ್ನು ತಿಳಿಸ್ತಾ ಹೋಗ್ತಾ ಇದ್ದಾರೆ. ಸೊ ಅವರು ಮೊದಲನೇ ಪ್ಯಾರಾದಲ್ಲಿ ಹೇಳ್ತಾ ಇರೋದು, ತನ್ನನ್ನು ಒಂದು ಭಾಷೆ, ಒಂದು ಧರ್ಮ, ಒಂದು ಜಾತಿ, ಒಂದು ಕಲ್ಚರ್ ಅಥವಾ ಒಂದು ರಿಲಿಜಿಯನ್ಗೆ ಸಂಬಂಧಿಸಿದ ಹಾಗೆ ಕನ್ಫೈನ್ಡ್ ಅಂದಾಗ ಬಂಧಿಸಿ ಆಗೋದು ಅಥವಾ ಆತನನ್ನು ಅಲ್ಲಿಗೆ ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಅಂತಕ್ಕಂತಹ ಮಾತನ್ನು ತುಂಬ ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದಾರೆ. I hate hyphens, the artificial bridges between artificial values in the name of race, religion and language. ಇಲ್ಲಿ I hate hyphens ಅಂದಾಗ ಇವು ವ್ಯಾಕರಣದ ಚಿಹ್ನೆಗಳಾಗಿರುತ್ತೆ. ನಾವು ಹೆಸರಿನ ಮೇಲೆ ಬಳಸ್ತಕ್ಕಂಥ ಒಂದು ಚಿಹ್ನೆಗಳಾಗಿದ್ದು, ಆ ಒಂದು ಹೈಫನ್ಸ್ ಅಂತಕ್ಕಂಥದ್ದು ಸಪ್ರೇಟ್ ಮಾಡುತ್ತೆ, ಎರಡು ಕಲ್ಚರನ್ನು ಇವು ಸಪ್ರೇಟ್ ಮಾಡ್ತಾ ಇದೆ. ಆದ್ದರಿಂದ ನಾನು ಅವುಗಳನ್ನು ಬಹಳ ದ್ವೇಷಿಸ್ತೇನೆ. ಇಲ್ಲಿ ಇಂಡಿಯನ್ ಕಲ್ಚರ್ ಮತ್ತು ಆಂಗ್ಲಿಯನ್ ಮೀನ್ಸ್ ಅಮೇರಿಕನ್ ಕಲ್ಚರ್, ಈ ಹೈಫನ್ಸ್ ಅಂತಕ್ಕಂಥದ್ದು ಒಂದು
ವ್ಯಕ್ತಿಯ ರಿಲಿಜಿಯನ್, ಧರ್ಮಕ್ಕೆ, ಭಾಷೆಗೆ ಅದನ್ನು ಬಳಸಬೇಡಿ. ಆ ಐಫನ್ಸ್ ನನ್ನನ್ನು ಏನು ಮಾಡ್ತಾ ಇದೆ, ಸಪ್ರೇಟ್ ಮಾಡ್ತಾ ಇದೆ. ಅದು ಒಂದು ಬ್ರಿಡ್ಜನ್ನು ಕ್ರಿಯೇಟ್ ಮಾಡ್ತಾ ಇದೆ. ಇಂಡಿಯನ್ ಮತ್ತು ಆಂಗ್ಲಿಯನ್ ಮೀನ್ಸ್ ಭಾರತೀಯ ಮತ್ತು ಅಮೇರಿಕನ್ ಅಂತಕ್ಕಂತಹದ ಮಧ್ಯೆ ಒಂದು ಬ್ರಿಡ್ಜನ್ನು ಕ್ರಿಯೇಟ್ ಮಾಡ್ತಾ ಇದೆ ಆ ಐಫನ್ಸ್. ಸೊ ಆ ಐಫನ್ಸ್ ಅಂದಾಗ ನನಗೆ ಅದು ಇಷ್ಟ ಆಗ್ತಾ ಇಲ್ಲ. ದಯವಿಟ್ಟು ನನ್ನನ್ನು ಐಫನ್ಸ್ ಮುಖಾಂತರ ಗುರುತಿಸಿ ನನ್ನನ್ನು ಕರಿಬೇಡಿ. ಸೊ ಡಿಸ್ಕ್ರೈಬ್ ಮೀ ಆ್ಯಸ್ ಇಂಡೋ ಆಂಗ್ಲಿಯನ್. ಸೊ ಏಕೆ ಅಂದಾಗ ಆ ಐಫನ್ಗಳಿಂದ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ, ನನ್ನನ್ನು ಇಂಡೋ ಆಂಗ್ಲಿಯನ್ ಅಂತ ಸಪ್ರೇಟ್ ಮಾಡ್ತಾ ಇದ್ದಾರೆ. ಅದೊಂದು ಬ್ರಿಡ್ಜನ್ನು ಕ್ರಿಯೇಟ್ ಮಾಡ್ತಾ ಇದೆ. ಆ ಒಂದು ಹೈಫನ್ಸ್ ಅನ್ನೋದನ್ನು ನಾನು ಬಹಳ ದ್ವೇಷಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ನಂತರ ಮುಂದಿನ ಸಾಲುಗಳಲ್ಲಿ ಐ ಡ್ಯಾಮ್ ಆಲ್ ಐಪನೇಟೆಡ್ ಮೈಂಡ್ಸ್, ಪ್ರಿಜುಡೈಸ್ಡ್ ಆಫ್ಸ್ಪ್ರಿಂಗ್ಸ್ ಆಫ್ ಅನ್ಎನ್ಲೈಟೆಡ್ ಸೋಲ್ಸ್. I denounce all labels and label marks. I refuse to be monarch specimen, to be analyzed, labeled and stored. For a curious, gloomy fellow to reanalyze, reclassify me, for shelving me again. ಇಲ್ಲಿ ಸೈಯದ್ ಅಮಾನುದ್ದೀನ್ ರವರು ತನ್ನನ್ನು ಹೈಪನೇಟೆಡ್ ರೀತಿಯಲ್ಲಿ ನೋಡ್ತಕ್ಕಂಥ ಎಲ್ಲ ವ್ಯಕ್ತಿಗಳನ್ನು ಅವರು ದ್ವೇಷಿಸ್ತಾ ಇದ್ದಾರೆ. ಏಕೆಂದರೆ ಹೈಪನೇಟೆಡ್ ಮೀನ್ಸ್ ಆತನನ್ನು ಸಪ್ರೇಟ್ ಮಾಡಿ ಅದರಲ್ಲೂ ಕೆಲವು ವ್ಯಾಲ್ಯೂಸನ್ನು ಇಟ್ಕೊಂಡು, ರೇಸ್ ಅಂದಾಗ ಅವರ ಜಾತಿ, ಧರ್ಮ, ಅವರ ಒಂದು ಭಾಷೆ, ಇವುಗಳೆಲ್ಲವನ್ನು ಇಟ್ಟುಕೊಂಡು ಆತನನ್ನು ಒಂದು ಇಂಡೋ ಆಂಗ್ಲಿಯನ್ ಅಂತಕ್ಕಂತಹ ಒಂದು ಹೆಸರನ್ನು ಕೊಟ್ಟು ಆತನನ್ನು ಸಪ್ರೇಟ್ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳನ್ನು ಆತ ಇಷ್ಟಪಡ್ತಾ ಇರೋದಿಲ್ಲ. ಆದ್ದರಿಂದ ಅವರು ಹೇಳ್ತಾ ಇದ್ದಾರೆ, ತನ್ನನ್ನು ಒಂದು ಸ್ಪೆಸಿಮನ್ ರೀತಿ ನೋಡಬೇಡಿ. ಯಾವುದೋ ಒಂದು ಪ್ರಾಣಿಯನ್ನು ಸಂರಕ್ಷಿಸೋದಕ್ಕೆ ನಾವು ಸ್ಪೆಸಿಮನ್ ಮಾಡಿ ಅದಕ್ಕೆ ಒಂದು ಹೆಸರನ್ನು ಇಟ್ಟು ಅದನ್ನು ಒಂದು ವಿಶ್ಲೇಷಣೆ ಅನಲೈಸ್ ಮಾಡಿ ಅದಕ್ಕೆ ಹೆಸರನ್ನಿಟ್ಟು ಒಂದು ರ್ಯಾಕಲ್ಲಿ ಇಟ್ಟು ನಂತರ ಮತ್ತೊಮ್ಮೆ ಅದನ್ನು ನಾವು ನೋಡೋದಕ್ಕೆ, ಅನಲೈಸ್ ಮಾಡೋದಕ್ಕೆ ಮತ್ತೆ ಬಳಸೋ ರೀತಿಯಲ್ಲಿ ಒಂದು ಶೆಲ್ಫ್ನ ಮೇಲೆ ಇಟ್ಟು ನೋಡುವ ಹಾಗೆ ಒಂದು ಸ್ಪೆಸಿಮನ್ ರೀತಿ ನನ್ನನ್ನು ನೋಡಬೇಡಿ. ಮಾನೋರಾಕ್ ಸ್ಪೆಸಿಮನ್ ಅಂತ ಹೇಳ್ತಾ ಇದ್ದಾರೆ. ನಾವು ಏನು ವಿಜ್ಞಾನದ ಪ್ರಯೋಗಾಲಯಗಳಲ್ಲಿ ಪ್ರಾಣಿಗಳನ್ನು ಸ್ಪೆಸಿಮನ್ ಮಾಡಿ ಇಟ್ಟಿರ್ತೇವೆ, ಅವುಗಳನ್ನು ಸಂರಕ್ಷಿಸಿ, ಹಾಗೆ ನನ್ನನ್ನು ನೋಡಬೇಡಿ. ನನ್ನನ್ನು ಇಂಡೋ ಆಂಗ್ಲಿಯನ್ ಅಂತಕ್ಕಂಥ ಒಂದು ಸ್ಪೆಸಿಮನ್ ರೀತಿ ಇಟ್ಟು ಅನಲೈಸ್ ಮಾಡಿ ನನಗೆ ಹೆಸರನ್ನು ಕೊಟ್ಟು ನನ್ನನ್ನು ಇಡಬೇಡಿ. ನಾನು ಫ್ರೀಯಾಗಿ ಇರಲು ಬಯಸ್ತೇನೆ. ಯಾವುದೇ ರೀತಿ ನನ್ನನ್ನು ಒಂದು ಭಾಷೆ, ರಿಲಿಜಿಯನ್, ಲ್ಯಾಂಗ್ವೇಜ್ಗೆ ಸೀಮಿತಗೊಳಿಸಿ ನನ್ನನ್ನು ನೋಡಬೇಡಿ ಅಂತಕ್ಕಂತಹ ಮಾತನ್ನು ಹೇಳ್ತಾರೆ. ಐ ಡೋಂಟ್ ನೋ ವಾಟ್ ದೇ ಮೀನ್. Kaveri flows in my veins, Chamundi hills rise in my mind with stars afloat, eyes of the goddess smiling on the slain demon, Vrindavan fountains sing in my soul. ಇಲ್ಲಿ ಕವಿಯವರು ಹೇಳ್ತಾ ಇದ್ದಾರೆ, ನಾನು ಭಾರತದಿಂದ ಬಂದಿರಬಹುದು, ನಾನು ಭಾರತದ ಸೌತ್ ಇಂಡಿಯಾಗೆ ಸೇರಿರ್ತಕ್ಕಂಥ ವ್ಯಕ್ತಿ. ನನ್ನಲ್ಲಿ ನನ್ನ ಬಾಲ್ಯದ ನೆನಪುಗಳು ಬಹಳಷ್ಟು ಉಳಿದಿದೆ. ನಾನು ಅವುಗಳನ್ನು ಮರೆಯಲಾರೆ. ಸೊ ನನ್ನನ್ನು ಇಂಡೋ ಆಂಗ್ಲಿಯನ್ ಅಂತ ನೀವು ಕರಿತಾ ಇದ್ದೀರಾ, ಆದರೆ ನಾನು ಒಂದು ಸೌತ್ ಇಂಡಿಯಾಗೆ ಸೇರಿರ್ತಕ್ಕಂತಹ ವ್ಯಕ್ತಿ ಆಗಿರೋದ್ರಿಂದ ಅಲ್ಲಿನ ಕಾವೇರಿ ನದಿ ನನ್ನ ಮೈಯಲ್ಲಿ, ನನ್ನ ನರನಾಡಿಗಳಲ್ಲಿ ಹರಿತಾ ಇದ್ದಾಳೆ. ನನ್ನ ಮನಸ್ಸಿನಲ್ಲಿ ಆ ಒಂದು ಪ್ರಾಂತ್ಯದ ಚಾಮುಂಡಿ ಹಿಲ್ಸ್ ನನ್ನ ಮನಸ್ಸಿನಲ್ಲಿ ಗಾಢವಾಗಿ ಕೂತಿದೆ. ನಾನು ಆ ಚಾಮುಂಡಿ ದೇವಿಯ ಕಣ್ಣುಗಳನ್ನು, ಆಕೆಯ ಸ್ಮೈಲಿಂಗ್ ಫೇಸನ್ನು ನೋಡಿದ್ದೇನೆ. ಮಹಿಷಾಸುರನನ್ನು ಕೊಂದು ನಿಂತಿರ್ತಕ್ಕಂತಹ ಆ ದೇವತೆಯನ್ನು ನೋಡಿದ್ದೇನೆ. ನನ್ನ ಮನಸ್ಸಿನಲ್ಲಿ ಆ ಬೃಂದಾವನದ ಫೌಂಟೈನ್ಸ್, ಚಿಲಿಮೆಗಳು, ಇವೆಲ್ಲವೂ ಸಹ ನನ್ನ ಮನಸ್ಸಿನಲ್ಲಿ ತುಂಬಿದೆ. ನಾನು ಆ ಚೈಲ್ಡ್ಹುಡ್ ಮೆಮೊರೀಸನ್ನು ನನ್ನಲ್ಲಿ ಇಟ್ಕೊಂಡಿದ್ದೇನೆ. ಅವುಗಳನ್ನು ಮರೆಯಲು ಸಾಧ್ಯ ಇಲ್ಲ. ನಾನು ಸೌತ್ ಇಂಡಿಯಾದ ಕಲ್ಚರ್, ಸೌತ್ ಇಂಡಿಯಾದ ಆ ಒಂದು ಮೈಸೂರಿನ ಎಲ್ಲ ಅನುಭವಗಳು, ಎಲ್ಲ ದೃಶ್ಯಗಳು ನನ್ನಲ್ಲಿ ನಿಂತಿವೆ. ಬಟ್ ಐ ಆಮ್ ನಾಟ್ ಟೈಡ್ ಡೌನ್ ಟು ಮೈ ಚೈಲ್ಡ್ಹುಡ್ ಸೀನ್. ಆದರೆ ನಾನು ಆ ಒಂದು ನನ್ನ ಬಾಲ್ಯ ಜೀವನದ ದೃಶ್ಯಗಳಿಗೆ ನಾನು ಕಟ್ಟಿಬಿದ್ದಿಲ್ಲ. ನಾನು ಅವುಗಳಿಗೆ ಲಿಮಿಟ್ ಆಗಿಲ್ಲ. ನಾನು ಅವುಗಳನ್ನೇ ನನ್ನ ಜೀವನ ಅಂತ ನಾನು ತಿಳಿದಿಲ್ಲ. ಅವೆಲ್ಲವೂ ನನ್ನಲ್ಲಿವೆ. ಐ ಆಮ್ ನಾಟ್ ಟೈಡ್. ನಾನು ಆ ಒಂದು ಸೀನ್ಗಳಿಗೆ ನಾನು ಲಿಮಿಟ್ ಆಗಿಲ್ಲ ಅನ್ನೋದನ್ನ ತಿಳಿಸ್ತಾರೆ. ಐ ಹ್ಯಾವ್ ಲೆಡ್ ಲ್ಯಾಂಗ್ವೇಜಸ್ ಬೈ ದೇರ್ ಇಯರ್ಸ್. I have twisted creeds to force the truth out. I have burned candles in the caves of prejudice.
I have surged in the oceans of being. I have flown across the universe on the wings of my thought. ಇಲ್ಲಿ ಕವಿ ಹೇಳ್ತಾ ಹೋಗ್ತಾ ಇದ್ದಾರೆ, ನಾನು ಬಹಳಷ್ಟು ಭಾಷೆಗಳನ್ನು ಕಲ್ತಿದ್ದೇನೆ. ಅಲ್ಲಿ ಆ ಭಾಷೆಗಳನ್ನು ಕಲ್ತಿರ್ತಕ್ಕಂತಹ ನಾನು ನನ್ನ ಒಂದು ಚೈಲ್ಡ್ಹುಡ್ ಬಾಲ್ಯದ ಜೀವನಗಳಿಗೆ ನಾನು ಬಂದಿಯಾಗಿಲ್ಲ. ನಾನು ಎನ್ಲೈಟೆಂಡ್, ನಾನು ಆಧ್ಯಾತ್ಮಿಕವಾಗಿ ಬೆಳೆದಿದ್ದೇನೆ. ನಾನು ಮೇಣದ ಬತ್ತಿಗಳನ್ನು ಹಿಡಿದು ಆ ಗುಹೆಗಳಲ್ಲಿ ಒಂದು ಆಧ್ಯಾತ್ಮಿಕವಾದಂತಹ ಜ್ಞಾನವನ್ನು ಪಡೆದಿದ್ದೇನೆ. ನಾನು ಫ್ರೀಯಾಗಿ ಮೂವ್ ಮಾಡಲು ಬಯಸ್ತೇನೆ. ಸಾಗರದ ಮೇಲೆ ಬರತಕ್ಕಂಥ ಅಲೆಗಳ ಹಾಗೆ ನಾನಿರಲು ಬಯಸ್ತೇನೆ. ನಾನು ಈ ಒಂದು ಯೂನಿವರ್ಸಲ್ಲಿ ರೆಕ್ಕೆಗಳನ್ನು ಬಿಚ್ಚಿ ಹಾರಲು ಬಯಸ್ತೇನೆ. ನಾನು ಬಹಳ ಸ್ವತಂತ್ರವಾಗಿರಲು ಬಯಸ್ತೇನೆ. ದಯವಿಟ್ಟು ನನ್ನನ್ನು ಇಂಡೋ ಆಂಗ್ಲೋಯನ್ ಅಂತಕ್ಕಂಥ ಹೆಸರನ್ನು ಕೊಟ್ಟು ಬಂದಿಯನ್ನಾಗಿ ಮಾಡಬೇಡಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ದೇ ಕಾಲ್ ಮಿ ಇಂಡೋ ಆಂಗ್ಲಿಯನ್, ದೇ misinformed folk and class me with a small group of writers. Cloistering me, crippling me, I would rather roam with Kalidas and Kabir, or go on spiritual journey with Dante, meditate with Khayyam on the mathematics of existence, or sing with the Ghalib the anguish of love, or drown with Lippo kissing the moon's reflection in the river. ಇಲ್ಲಿ ಹೇಳ್ತಾ ಇದ್ದಾರೆ, ನೀವೆಲ್ಲರೂ ನನ್ನನ್ನು ಆಂಗ್ಲೋ ಇಂಡಿಯನ್ ಅಂತ ಕರೀತಾ ಇದ್ದೀರಾ ಅಥವಾ ಇಂಡೋ ಆಂಗ್ಲಿಯನ್ ಅಂತ ಕರೀತಾ ಇದ್ದೀರಾ. ನೀವೆಲ್ಲರೂ ನನ್ನನ್ನು ತಪ್ಪಾಗಿ ತಿಳಿದಿದ್ದೀರಾ. ಇಲ್ಲಿ ಬಹಳಷ್ಟು ಜನ ನನ್ನನ್ನು ತಪ್ಪಾಗಿ ಮಿಸ್ಇನ್ಫಾರ್ಮ್ಡ್ ಗ್ರೂಪ್ ಆಫ್ ಪೀಪಲ್ ಕ್ಲಾಸಿಫೈ ಮೀ ವಿತ್ ಎ ಸ್ಮಾಲ್ ಗ್ರೂಪ್ ಆಫ್ ರೈಟರ್ಸ್. ಯಾಕೆಂದರೆ ಇಂಡೋ ಆಂಗ್ಲಿಯನ್ ಅಂದಾಗ ಅದು ಬಹಳ ಕಡಿಮೆ ಜನರಿರ್ತಕ್ಕಂಥ ಗುಂಪು, ಬಹಳ ಕಡಿಮೆ ಕವಿಗಳಾಗಿರ್ತಾರೆ. ನೀವು ನನ್ನನ್ನು ಮಿಸ್ಟೇಕ್ ಆಗಿ ಇನ್ಫಾರ್ಮ್ ಮಾಡ್ತಾರೆ. ಆ ಒಂದು ಕಡಿಮೆ ಜನರ ಗುಂಪಿಗೆ ನನ್ನನ್ನು ಸೇರಿಸ್ತಾ, ಬೆರಳೆಣಿಕೆಯಷ್ಟೇ ಸಿಗ್ತಕ್ಕಂತಹ ಆ ಗುಂಪಿಗೆ ನನ್ನನ್ನು ಸೇರಿಸ್ತಾ ಇದ್ದಾರೆ. ಹಾಗೆ ನೀವು ಮಾಡಬೇಡಿ. ನಾನು ಒಂದು ಪ್ರತ್ಯೇಕಿಸಲ್ಪಡೋದಕ್ಕೆ ಇಷ್ಟಪಡೋದಿಲ್ಲ. ಸೆಕ್ಲೂಡಿಂಗ್ ಹಿಮ್ ಆರ್ ಐಸೋಲೇಟಿಂಗ್ ಹಿಮ್ ಆರ್ ಕನ್ಫೈನಿಂಗ್ ಪೊಯೆಟ್. ನನ್ನನ್ನು ನೀವು ಬಂದಿ ಮಾಡ್ತಾ ಇದ್ದೀರಾ, ಪ್ರತ್ಯೇಕವಾಗಿ ಬೇರೆ ಮಾಡ್ತಾ ಇದ್ದೀರಾ. ಐಸೋಲೇಟಿಂಗ್, ನನ್ನನ್ನು ಏಕಾಂಗಿಯಾಗಿ ಇಂಡೋ ಆಂಗ್ಲಿಯನ್ ಅಂತ ಕರೆದು ಒಂದು ಬೆರಳೆಣಿಕೆ ಗ್ರೂಪ್ನಷ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ನನ್ನನ್ನು ಸೇರಿಸ್ತಾ ಇದ್ದೀರಾ. ನಾನು ಇದನ್ನು ಇಷ್ಟಪಡೋದಿಲ್ಲ. ನನ್ನನ್ನು ಬೇರೆ ಮಾಡಬೇಡಿ, ನನ್ನನ್ನು ಒಂಟಿ ಮಾಡಬೇಡಿ, ನನ್ನನ್ನು ಬಂದಿಯನ್ನಾಗಿಸಬೇಡಿ. ಸೊ ನಾನು ತುಂಬ ಆಳವಾಗಿ, ತುಂಬ ಫ್ರೀಯಾಗಿರಲು ನಾನು ಬಯಸ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ಅವರು ನನ್ನನ್ನು ಒಂದು ಲ್ಯಾಂಗ್ವೇಜ್ ದೃಷ್ಟಿಯಿಂದ ನನ್ನನ್ನು ಇಂಡೋ ಆಂಗ್ಲಿಯನ್ ಅಂತ ಕರಿಬೇಡಿ. ನಾನು ಯಾವ ರೀತಿ ಇರಬೇಕಂತ ಬಯಸ್ತೀನಿ ಅಂದರೆ, ಐ ವುಡ್ ಲೈಕ್ ಟು ಗೋ ವಿತ್ ಕಾಳಿದಾಸ್ ಅಂಡ್ ಕಬೀರ್. ನನ್ನನ್ನು ದಯವಿಟ್ಟು ಪ್ರತ್ಯೇಕಿಸಬೇಡಿ. ನಾನು ಕಾಳಿದಾಸ ಕಬೀರರ ಹಾಗೆ ನಾನು ಮುಂದೆ ಹೋಗಬೇಕಾಗಿದೆ. ನನ್ನನ್ನು ಸೆಕ್ಲೂಡೆಡ್ ಆನ್ ದ ಬೇಸಿಸ್ ಆಫ್ ಕ್ಯಾಸ್ಟ್, ರಿಲಿಜಿಯನ್, ರೇಸ್ ಆರ್ ಲ್ಯಾಂಗ್ವೇಜ್. ನನ್ನನ್ನು ನೀವು ಪ್ರತ್ಯೇಕವಾಗಿ ನೋಡ್ತಾ ಇದ್ದೀರಾ. ಒಂದು ಜಾತಿ, ಧರ್ಮ, ಒಂದು ಭಾಷೆಗೆ ಸೀಮಿತವಾಗಿ ನನ್ನನ್ನು ಪ್ರತ್ಯೇಕವಾಗಿ ನೀವು ನೋಡ್ತಾ ಇದ್ದೀರಾ. ಆದರೆ ನಾನು ಕಾಳಿದಾಸ ಕಬೀರರ ಹಾಗೆ ನಾನು ಡಾಂಟೆ ಕವಿಯ ಹಾಗೆ ಒಂದು ಸ್ಪಿರಿಚುವಲ್ ಜರ್ನಿ, ಆಧ್ಯಾತ್ಮಿಕವಾದಂತಹ ಜರ್ನಿಯನ್ನು ಮಾಡಲು ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ಖಯಾಮ್, ಗಣಿತದಲ್ಲಿ ಒಂದು ಸ್ಪೆಷಲಿಸ್ಟ್ ಆಗಿರ್ತಕ್ಕಂತಹ ಖಯಾಮರ ಹಾಗೆ ನಾನು ಧ್ಯಾನವನ್ನು ಮಾಡಲು ಬಯಸ್ತಾ ಇದ್ದೇನೆ. ಹಾಗೆ ಸಿಂಗ್ ವಿತ್ ದಿ ಗಲೀಬ್ ಹೂ ನೋನ್ ಆಸ್ ಫಾರ್ ಇಸ್ ಸಿಂಗಿಂಗ್ ವಿಚ್ ಈಸ್ ಫಿಲ್ಡ್ ವಿತ್ ಪೇನ್. ಗಲೀಬ್ ಒಬ್ಬ ಕವಿಯ ಒಂದು ತನ್ನ ನೋವನ್ನು ಹಾಡಿನ ಮೂಲಕ ವ್ಯಕ್ತಪಡಿಸ್ತಕ್ಕಂಥ ಗಲೀಬ್ನ ಹಾಗೆ ಹಾಡಲು ಬಯಸ್ತಾ ಇದ್ದೇನೆ. ಹಾಗೆ ನಾನು ಲಿಪೋ ಕವಿ, ಚೀನಾದ ಒಬ್ಬ ಲಿಪೋ ಕವಿ ಆ ನದಿಯಲ್ಲಿ ಚಂದ್ರನ ಪ್ರತಿಬಿಂಬವನ್ನು ನೋಡಿ ಆ ಪ್ರತಿಬಿಂಬಕ್ಕೆ ಒಂದು ಮುತ್ತನ್ನು ಕೊಡಲು ಹೋಗಿ ಆ ನದಿಯಲ್ಲಿ ಡ್ರೋನ್ ವಿತ್ ದ ಲಿಪೋ ಹೂ ಕಿಸ್ಡ್ ದ ಮೂನ್ ರಿಫ್ಲೆಕ್ಷನ್ ಆನ್ ದ ರಿವರ್. ಆ ನದಿಯಲ್ಲಿ ಕಳೆದು ಹೋದಂತಹ ಕವಿಯಾಗಿರ್ತಕ್ಕಂಥ ಲಿಪೋ ಕವಿಯ ಹಾಗೆ ಬೆಳೆಯಲು ಬಯಸ್ತೇನೆ. ಇಲ್ಲಿ ನಾನು ಒಬ್ಬ ಇಂಡಿಯನ್ ಆಗಿದ್ದೇನೆ. ನಾನು ಇಂಗ್ಲಿಷ್ ಭಾಷೆಯನ್ನು ಬಲ್ಲವನಾಗಿದ್ದೇನೆ. ಹಾಗೆ ನಾನು ಇಂಗ್ಲಿಷ್ ಭಾಷೆಯನ್ನು ಬಹಳಷ್ಟು ಪ್ರೀತಿ ಸಹ ಮಾಡ್ತೇನೆ. ಏಕಪ್ಪ ಅಂದರೆ ನಾನು ಭಾರತದ ಸಂಸ್ಕೃತಿಯನ್ನು ಹೊಂದಿದ್ದು ಇಲ್ಲಿ ಅಮೇರಿಕಕ್ಕೆ ಸೇರಿದವನಾಗಿದ್ದರೂ ಸಹ ನಾನು ಇಂಗ್ಲೀಷನ್ನು ಬಹಳಷ್ಟು ಪ್ರೀತಿಸ್ತಾ ಇದ್ದೇನೆ. ಆ ಇಂಗ್ಲಿಷ್ ಭಾಷೆಯ ಮುಖಾಂತರ ನಾನು ಕಮ್ಯುನಿಕೇಟ್ ಮಾಡ್ತಾ ಇದ್ದೇನೆ. ಸೊ ಆದ್ದರಿಂದ ನನ್ನನ್ನು ಪ್ರತ್ಯೇಕವಾಗಿ ನೀವು ನೋಡೋಕ್ಕೆ ಹೋಗಬೇಡಿ. ನಾನೊಬ್ಬ ಫ್ರೀ ಕವಿ ಆಗಬೇಕಾಗಿದ್ದೇನೆ ಅಂತಕ್ಕಂಥ ಮಾತನ್ನು ಆ ಕವಿ ಹೇಳ್ತಾ ಹೋಗ್ತಾ ಇದ್ದಾರೆ. ದೇ ಕಾಲ್ ಮೀ ಇಂಡೋ ಆಂಗ್ಲಿಯನ್, ಇಟ್ಸ್ ಟ್ರೂ, ಐ ರೈಟ್ ಇನ್ ಇಂಗ್ಲಿಷ್
dream in the language of Shakespeare and Keats, but I am not an Anglo, my friend. I am a poet. I have lived 40 centuries under various names. I am now ಅಮಾನುದ್ದೀನ್. ಇಲ್ಲಿ ಕವಿ ಹೇಳ್ತಾ ಹೋಗ್ತಾ ಇದ್ದಾರೆ, ನೀವೆಲ್ಲರೂ ನನ್ನನ್ನು ಇಂಡೋ ಆಂಗ್ಲೇಯನ್ ಅಂತ ಕರಿತಾ ಇದ್ದೀರಿ. ಇಟ್ಸ್ ಟ್ರೂ, ಐ ರೈಟ್ ಇನ್ ಇಂಗ್ಲೀಷ್. ಹೌದು, ನಾನು ಇಂಗ್ಲೀಷ್ ಭಾಷೆಯಲ್ಲಿ ನನ್ನ ಐಡಿಯಾಸ್, ನನ್ನ ಪದಗಳನ್ನು, ನನ್ನ ಆಲೋಚನೆಗಳನ್ನು ಇಲ್ಲಿ ಬರೆಯಲು ಇಷ್ಟಪಡ್ತಾ ಇದ್ದೇನೆ. ನಾನು ಆ ಇಂಗ್ಲೀಷ್ ಭಾಷೆಯಿಂದ ಬಹಳಷ್ಟು ಇನ್ಸ್ಪೈರ್ಡ್, ತುಂಬ ಉತ್ಸುಕನಾಗಿದ್ದೇನೆ. ಆ ಇಂಗ್ಲೀಷ್ ಭಾಷೆಯನ್ನು ಕಲ್ತಿದ್ದೇನೆ. ನಾನು ಶೇಕ್ಸ್ಪಿಯರ್ ಮತ್ತು ಕೀಟ್ಸ್ ರವರ ಬರಹಗಳನ್ನು ಓದಿದ್ದೇನೆ. ನನ್ನ ರೈಟಿಂಗ್ಸ್ ಎಲ್ಲವೂ ಸಹ ಇಂಗ್ಲೀಷ್ ಭಾಷೆಯಲ್ಲಿದೆ. ಹಾಗಂತ ಹೇಳಿ ನಾನು ಒಬ್ಬ ಆಂಗ್ಲೋ ಅಲ್ಲ, ಅಂದರೆ ನಾನೊಬ್ಬ ಇಂಗ್ಲೀಷ್ ಮ್ಯಾನ್ ಅಲ್ಲ, ನಾನೊಬ್ಬ ಪೊಯೆಟ್. ಸುಮಾರು 40 ವರ್ಷಗಳಾಗಿರ್ತಕ್ಕಂತಹ ನಾನು ಹಲವಾರು ಹೆಸರುಗಳಿಂದ ಕರೆಯಲ್ಪಡ್ತಾ ಇದ್ದೇನೆ. ಇಂಡೋ ಆಂಗ್ಲಿಯನ್ ಎಲ್ಲವನ್ನ ನಾನು ಕರೆಯಲ್ಪಡ್ತಾ ಇದ್ದೇನೆ. ಆದರೆ ನಾನೊಬ್ಬ ಪೊಯೆಟ್, ನಾನೊಬ್ಬ ಕವಿ, ನಾನು ಅಮಾನುದ್ದೀನ್. ಕವಿಯಾಗಿರ್ತಕ್ಕಂತಹ ನನ್ನನ್ನು ನೀವು ನನ್ನ ಹೆಸರಾದ ಅಮಾನುದ್ದೀನ್ ಅಥವಾ ಇಂಡೋ ಆಂಗ್ಲಿಯನ್ ಅಂತಕ್ಕಂತಹ ಗುರುತನ್ನು ಅಥವಾ ಐಡೆಂಟಿಟಿಯನ್ನು ನನಗೆ ಕೊಡಬೇಡಿ. ನನಗೆ ಕವಿ ಅಂತಕ್ಕಂಥ ಹೆಸರನ್ನು ಕೊಡಿ. ನಾನು ಆಂಗ್ಲಿಯನ್ ಕೂಡ ಅಲ್ಲ, ಇಲ್ಲಿ ಇಂಡೋ ಕೂಡ ಅಲ್ಲ, ನಾನೊಬ್ಬ ಕವಿಯಾಗಿದ್ದೇನೆ. ನಾನು ಇಂಗ್ಲೀಷನ್ನು ಪ್ರೀತಿಸ್ತಾ ಇದ್ದೇನೆ, ನನ್ನ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ಬರಿತಾ ಇದ್ದೇನೆ ಅಂದ ಮಾತ್ರಕ್ಕೆ ನಾನೊಬ್ಬ ಇಂಗ್ಲೀಷ್ ಅಲ್ಲ. ಐ ಆಮ್ ನಾಟ್ ಆ್ಯನ್ ಆಂಗ್ಲೋ ಮೈ ಫ್ರೆಂಡ್. ನಾನೊಬ್ಬ ಆಂಗ್ಲೋ ಅಲ್ಲ. ಐ ಆಮ್ ಎ ಪೊಯೆಟ್. ನಾನೊಬ್ಬ ಕವಿಯಾಗಿದ್ದೇನೆ. ನನ್ನ ಐಡೆಂಟಿಟಿ ಕವಿ. ನನ್ನ ಹೆಸರಾಗಲಿ ಅಥವಾ ಇಂಡೋ ಆಂಗ್ಲಿಯನ್ ಆಗಲಿ, ನನ್ನ ಐಡೆಂಟಿಟಿ ಎಲ್ಲ ನನ್ನ ಐಡೆಂಟಿಟಿ, ನಾನೊಬ್ಬ ಪೊಯೆಟ್ ಅಂತಕ್ಕಂತಹ ಮಾತನ್ನು ಇಲ್ಲಿ ಸೈಯದ್ ಅಮಾನುದ್ದೀನರವರು ತಿಳಿಸ್ತಾ ಈ ಪದ್ಯ ಡೋಂಟ್ ಕಾಲ್ ಮೀ ಇಂಡೋ ಆಂಗ್ಲಿಯನ್ ಈ ಪದ್ಯದ ಮೂಲಕ ತಮ್ಮ ಒಂದು ಈ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಐ ಹೋಪ್ ಈ ಒಂದು ಕನ್ನಡದ ಸಾರಾಂಶ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಈ ಒಂದು PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಮುಂದೆ ಬರ್ತಕ್ಕಂತಹ ಎಲ್ಲ ವಿಡಿಯೋಗಳನ್ನು ತಪ್ಪದೇ ನೋಡಲು ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.